ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಹಲವಾರು ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಈಗ ಆಲ್ರೆಡಿ ಆಲ್ ನೋಟಿಫಿಕೇಶನ್ಸ್ ಇನ್ ಆಗಸ್ಟ್ ಅಂತ ವಿತ್ ಲಾಸ್ಟ್ ಡೇಟ್ ಇರೋದನ್ನ ನಾನು ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ಇಸ್ರೋದು ಡೇಟ್ ಅನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹಾಗೆ ಏನು ವಸತಿ ಶಾಲೆದು ಕೂಡ ಡೇಟ್ಸ್ ಅನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅರ್ಜಿ ತುಂಬಲಿಕ್ಕೆ. ಸೊ ಅದರ ನಿಟ್ಟಿನಲ್ಲೇ ಇನ್ನೊಂದು ಹೊಸ ರೈಲ್ವೇಸ್ ನಿಂದ ಅಧಿಸೂಚನೆ ಆಗಿದೆ. ಯಾವ್ದಪ್ಪ ಅಂತಂದ್ರೆ ರೈಲ್ವೇಸ್ ಜೂನಿಯರ್ ಇಂಜಿನಿಯರ್ ಅಂತ ಸ್ನೇಹಿತರೆ. ಸೊ ಈ ವಿಡಿಯೋ ನೋಡ್ತಿರೋಂಥ ಯಾರೇ ಡಿಪ್ಲೊಮಾ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾರೇ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ನಿಮಗಿದು ಅತ್ಯಂತ ಬೆಸ್ಟ್ ಹುದ್ದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ನೋಡಿ, ನೀವು ಇಂಜಿನಿಯರ್ ಆಗಿ ಏನೇನಕ್ಕೆ ಹೋಗ್ಬೋದು ಅಂತ ಹೇಳೋದಾದ್ರೆ, ಈಗ ನೋಡಿ, ಎಲೆಕ್ಟ್ರಿಕಲ್ ಇದ್ದವರು ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, AE ಅಂತ ವಿವಿಧ ನಿಗಮ ಮಂಡಳಿಗಳಿಗೆ KPTCL ಇಂದ ಅಥವಾ KPCL ಇಂದ ಹಿಡಿದ್ಬಿಟ್ಟು ಈ ಎಸ್ಕಾಮ್ಗಳಿಗೆ ಹೋಗ್ಬೋದು. ಅದೇ ನೀವು ಸಿವಿಲ್ ಆಗಿದ್ರೆ ಅದೇ ಥರ PWD ಹೋಗ್ಬೋದು, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ಹೋಗ್ಬೋದು. ಈ ಥರ ಹಲವಾರು ಬೇರೆ ಬೇರೆ ಇಲಾಖೆಗಳಲ್ಲಿ ಮೆಕ್ಯಾನಿಕಲ್ಲು ಬರೋದಿಲ್ಲ ಅಷ್ಟೊಂದು. ಬಟ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಅವರಿಗೆ ಅದು ಯಾವಾಗಲೂ ಎವರ್ ಗ್ರೀನ್ ಅಂತ ಕರಿತೀವಲ್ವ, ಆ ಥರ ಇರುತ್ತೆ. ಇನ್ನು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್ ಅವರಿಗೆ ಏನು IT ಅಡ್ಮಿನಿಸ್ಟ್ರೇಟರ್ ಅಂತ ಹುದ್ದೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬರೆದಿರ್ತಾರೆ. ಹಾಗಾದರೆ ಮೆಕ್ಯಾನಿಕಲ್ ಅವರಿಗಾಗಿರ್ಬೋದು ಅಥವಾ ಬೇರೆ ಎಲೆಕ್ಟ್ರಾನಿಕ್ಸ್ ಅವರಿಗಾಗಿರ್ಬೋದು, ಸರ್ ನಮಗೆ ಒಂದು ಬೆಸ್ಟ್ ಗೌರ್ಮೆಂಟ್ ಜಾಬ್ ಹೇಳಿ ಸರ್ ಅಂತ ಅಂದರೆ, ಒಂದು SSC JE ಅಂತ ಇದೆ, ನಿಮಗೆ ಗೊತ್ತು, SSC ವತಿಯಿಂದ ನಡೆಸ್ತಾರೆ. ನೀವು ಸೆಂಟ್ರಲ್ PWD, ಸೆಂಟ್ರಲ್ ಅಥಾರಿಟಿಗಳಲ್ಲಿ ವರ್ಕ್ ಮಾಡ್ಬೋದು. ಅದೇ ಥರ ಇನ್ನೊಂದು ಬೆಸ್ಟ್ ಇದೆ ಅಂದರೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಲೇಬರ್ ಫೋರ್ಸನ್ನು ಹೊಂದಿರುವಂತಹ, 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂತಹ ನಮ್ಮ ಭಾರತೀಯ ರೈಲ್ವೇಸ್, ನಮ್ಮ ಹೆಮ್ಮೆಯ ಇಂಡಿಯನ್ ರೈಲ್ವೇಸ್ ಸ್ನೇಹಿತರೆ. ಸೊ ಅದರಲ್ಲಿ ಜೂನಿಯರ್ ಇಂಜಿನಿಯರ್ ಹುದ್ದೆ. ಸೊ ಅದ್ರ ಬಗ್ಗೆ ಏನಂತ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ. ಸೊ ಈ ಬಾರಿ ನೋಟಿಫಿಕೇಶನಲ್ಲಿ ಈ ಥರ ಒಂದು ಚಿತ್ರ ಹಾಕಿದ್ದಾರೆ, ವಂದೇ ಭಾರತದ ಚಿತ್ರ ಹಾಕಿದ್ದಾರೆ. ಸೊ ನೋಡೋಣ ಹಾಗಾದರೆ. ಸೊ ಇದು ಈ ವರ್ಷ ಕರಿತಿರುವ 4ನೇ ನೋಟಿಫಿಕೇಶನ್. ಆಲ್ರೆಡಿ ಲೋಕೋ ಪೈಲಟ್ ಟ್ರೈನ್ ಓಡಿಸುವಂತಹ ಒಂದು ಹುದ್ದೆನ ಕರೆದಿದ್ರು. ಅದೇ ರೀತಿ ಸೆಕ್ಷನ್ ಕಂಟ್ರೋಲರ್ ಅಂತ ಒಂದು ಕರೆದಿದ್ರು, ಟೆಕ್ನಿಷಿಯನ್ ಅಂತ ಒಂದು ಕರೆದಿದ್ರು. ಇವೆಲ್ಲ ಏನು ಟೆಕ್ನಿಕಲ್ ಜಾಬ್ಸ್ ಅಂತ ಕರಿತೀವಿ. ಇನ್ನೊಂದು ಟೆಕ್ನಿಕಲ್ ಜಾಬ್ ಅನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ಜೂನಿಯರ್ ಇಂಜಿನಿಯರ್ ಮತ್ತು ಡೆಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಅಂತ DMS ಅಂತ ಕರಿತೇವೆ. ಸೊ ಹಾಗಾದ್ರೆ ಇದನ್ನ ನಮಗೆ ಹೋದ ವರ್ಷನೇ ಹೇಳಿದ್ರು. ಹೋದ ವರ್ಷ ಅಂದರೆ ಪ್ರತಿ ವರ್ಷ ಕಾಲ್ ಮಾಡ್ತೀವಂತ. ಸೊ ನೋಡಿ, 2017, 18, 19 ಏನಿದೆಯಲ್ವಾ, ಆ ವರ್ಷದ ಥರ 19ರಿಂದ ಅದಾದಮೇಲೆ ನೋಟಿಫಿಕೇಶನ್ ಆಗಿರಲಿಲ್ಲ ರೈಲ್ವೇಸು. ಸೊ 24ಇಂದ ಗೋಲ್ಡನ್ ಎರಾ ಅಂತ ಹೇಳ್ಬೋದು ರೈಲ್ವೇಸಿಗೆ. ಯಾಕಂದರೆ 24ಅಲ್ಲಿ ನೇಮಕಾತಿ ಆಯಿತು, 25ಅಲ್ಲಿ ಆಯಿತು, ಈಗ 26ಅಲ್ಲಿ ಇದು 4ನೇ ನೋಟಿಫಿಕೇಶನ್ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು 2-3 ಇಯರ್ಸ್ ಏನು ಕಂಟಿನ್ಯೂಸ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ ಮುಂದಿನ ಸತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಒಂಥರ ಫೈನಲ್ ಚಾನ್ಸ್ ಥರನೇ ಓದ್ಕೊಳ್ಳಿ. ಸೊ ಏನಂತಂದರೆ ನೋಡಿ, ಅಪ್ಲಿಕೇಶನ್ 14 ಆಗಸ್ಟಿಂದ ಪ್ರಾರಂಭ ಆಗ್ತದೆ. 13 ಸೆಪ್ಟೆಂಬರ್ ತನಕ ಅರ್ಜಿ ತುಂಬಲಿಕ್ಕೆ ಅವಕಾಶ ಇರುತ್ತೆ. ಕೊನೆ ಡೇಟ್ ತನಕ ಕಾಯಬೇಡಿ. ಹಾಗೆ 16ರಿಂದ 15 ಒಳಗಡೆ ನೀವು ಪೇಮೆಂಟ್ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕಾಗತ್ತೆ. 16ರಿಂದ 25 ಸೆಪ್ಟೆಂಬರ್ ತನಕ ನಿಮಗೆ ಕರೆಕ್ಷನ್ ವಿಂಡೋ ಅಥವಾ ಮಾಡಿಫಿಕೇಶನ್ಗೆ ಬಿಟ್ಟಿರ್ತಾರೆ. ಇನ್ನು ಸ್ಕ್ರೈಬ್ ಡೀಟೇಲ್ಸ್ ಅನ್ನು ಹಾಕಕ್ಕಲ್ಲ, ಡೇಟ್ ಕೊಟ್ಟಿದ್ದಾರೆ. ಬಟ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ, 13 ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ನೀವು ಇದೇ ಮಂತಲ್ಲಿ ಹಾಕಿಬಿಟ್ರೆ ಭಾರಿ ಬೆಟರ್ ಆಗಿರ್ತದೆ. ಇನ್ನು ನೋಡಿ, ಒಬ್ಬ ಜೂನಿಯರ್ ಇಂಜಿನಿಯರ್ಗೆ ಸರ್ ಸಂಬಳ ಎಷ್ಟು ಸರ್ ಭಾರತೀಯ ರೈಲ್ವೇಸಲ್ಲಿ ಅಂದರೆ ಲೆವೆಲ್ 6 ಪೇ ಸ್ಕೇಲ್ ಇದೆ. ಒಳ್ಳೆ ಪೇ ಸ್ಕೇಲ್ ಅದು. ಸೊ ಬೇಸಿಕ್ 35,400 ಇದೆ. ಬೇಸಿಕ್ ಅಂತಂದರೆ ನೋಡಿ, ಇದಕ್ಕೆ ಮತ್ತೆ DA ಆ್ಯಡ್ ಆಗುತ್ತೆ, ಬೇರೆ ಬೇರೆ ಥರ ಅಲೋಯನ್ಸಸ್ ಆ್ಯಡ್ ಆಗ್ತದೆ. ಸೊ ಅಟ್ಲೀಸ್ಟ್ ಇನ್ ಹ್ಯಾಂಡ್ ನಿಮಗೆ 60-65K ತನಕ ಬರುತ್ತೆ. ಒಬ್ಬ ಗ್ರೂಪ್ D ದರ್ಜನಿಗೆ 40 ಸಿಗ್ತಾ ಇದೆ ಅಂತಂದರೆ, ಒಬ್ಬ ಇಂಜಿನಿಯರಿಗೆ ಮೋರ್ ದೆನ್ 65 ಸಿಗುತ್ತೆ. ಇನಿಷಿಯಲ್ ಪೇ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ವೇಕೆನ್ಸೀಸನ್ನು ಕರೆದಿದ್ದಾರೆ. 3,993 ಹುದ್ದೆಗಳನ್ನು ಕರೆದಿರೋಂಥದ್ದು. ಸೊ ಹಾಗಾದ್ರೆ ಇದು ಯಾರ್ಯಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ. ಮತ್ತು ಪೋಸ್ಟಿಂಗು ನೋಡಿ, ಇನ್ನು ಯಾವುದೇ ರೈಲ್ವೇಸಿಗೆ ನೇಮಕಾತಿ ಆದರೆ ಫಸ್ಟ್ ಅವರಿಗೆ ಅವರ ರೈಲ್ವೆ ಹಾಕಿರೋ ಎಸ್ಟಾಬ್ಲಿಷ್ಮೆಂಟ್ಗೆ ಕೊಡ್ತಾರೆ. ಸೊ ನಂತರದಲ್ಲಿ 5 to 10 ಇಯರ್ಸ್ ಆಫೀಸ್ ಸರ್ವಿಸ್ ಆದಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಆ ಥರ ಎಲಿಜಿಬಲ್ ಫಾರ್ ಟ್ರಾನ್ಸ್ಫರ್ಸನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಟ್ರೈನಿಂಗನ್ನು ಮಾಡ್ತಾರೆ. ಅದಾದಮೇಲೆ ರೈಲ್ವೆ ಇಂಜಿನಿಯರ್ ಯೂನಿಟ್ ಆಫ್ ಟೆರಿಟೋರಿಯಲ್ ಆರ್ಮಿಯಲ್ಲಿ ಹಾಕಿರ್ತಾರೆ. ಸೊ ಇದನ್ನೆಲ್ಲ ಹೇಳಿದ್ದಾರೆ. ಮತ್ತೊಂದು ಇಂಡೆಮ್ನಿಟಿ ಬಾಂಡ್ ಎಲ್ಲ ಇರ್ತದೆ. ಮತ್ತು ಫಿಸಿಕಲ್ ಫಿಟ್ನೆಸ್. ಸೊ ನನ್ನ ಸ್ನೇಹಿತರು 1-2 ಜನ ಏನು ಮಾಡಿದ್ದಾರೆ, ಪಾಪ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಫೈನಲಿಸ್ಟಿಗೂ ಬಂದಿದ್ದಾರೆ, ಡಾಕ್ಯುಮೆಂಟ್ ಆಗಿದೆ. ಮೆಡಿಕಲಿಗೆ ಹೋದಾಗ ಇದರಲ್ಲಿ ಅವ್ರು ರಿಜೆಕ್ಷನ್ ಆಗಿದ್ದಾರೆ. ಅವ್ರಿಗೆ ಗೊತ್ತೇ ಇರಲಿಲ್ಲ ಕಲರ್ ಬ್ಲೈಂಡ್ನೆಸ್ ಅಂತ. ಅದು ಜೆನೆಟಿಕಲಿ ಬರೋದು, ಅವ್ರೇನು ಮಾಡ್ಕೊಂಡಿರೋದಲ್ಲ. ಸೊ ಆ ಥರ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ನೋಡಿ, ಅವರು ಈ ಥರ 3 ಕೊಡ್ತಾರೆ, A3, B1, C1 ಅಂತ. ಈ 3ರಲ್ಲಿ A3 ಸಿಕ್ಕರೆ ಫುಲ್ಲಿ ಫಿಸಿಕಲಿ ಫಿಟ್ ಅಂತ. ಸೊ ಆ ಥರದವರಿಗೆ ಬೇಗ ಜಾಬ್ ಸಿಗ್ತದೆ. ಸೊ ನೀವು ಬೇರೆ ಕೆಟಗರಿ ಆದರೂ ನೀವು ಮೆಡಿಕಲ್ನ ಪಾಸ್ ಮಾಡ್ತೀರಾ. ಬಟ್ ಏನಂದರೆ ಇವರಿಗೆ ಹುದ್ದೆ ಸಿಗೋದು ಕಮ್ಮಿ ಅಂತ. ಸೊ ಹಾಗಾದರೆ ಪರ್ಫೆಕ್ಟ್ ಫಿಸಿಕಲ್ ಫಿಟ್ನೆಸ್ ಏನಿರಬೇಕಂದ್ರೆ 6/9 ವಿಷನ್ ಇರಬೇಕು ವಿತೌಟ್ ಗ್ಲಾಸಸ್. ನಿಯರ್ ವಿಷನ್ ಎಷ್ಟಿರಬೇಕಂತ ಹೇಳಿದ್ದಾರೆ. ಕಲರ್ ವಿಷನ್, ಬೈನಾಕ್ಯುಲರ್ ವಿಷನ್, ನೈಟ್ ವಿಷನ್, ಮಿಸೋಪಿಕ್ ವಿಷನ್ ಇವೆಲ್ಲ ಇರಬೇಕಂತ ಹೇಳಿದ್ದಾರೆ.
ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 33 ವಯಸ್ಸಿದೆ. ಅಗೇನ್ SC/STಗೆ 5 ವರ್ಷ, OBCಗೆ 3 ವರ್ಷ, ನಾನ್ ಕ್ರೀಮಿ ಲೇಯರ್ಸಿಗೆ ಸೊ ಎಕ್ಸ್ಟೆನ್ಷನ್ ಇರ್ತದೆ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ. ಅಂದರೆ 2009ಕ್ಕಿಂತ ನಂತರ ಹುಡ್ದವ್ರಿಗೆ ಸಿಗಲ್ಲ, 18 ವಯಸ್ಸು ಮಿನಿಮಮ್ ಇದೆ. ಮ್ಯಾಕ್ಸಿಮಮ್ ಇಯರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅನ್ರಿಸರ್ವ್ಡ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 1994, OBC ನಾನ್ ಕ್ರೀಮಿ ಲೇಯರ್ಗೆ 91, SC/STಗೆ 1989 ತನಕ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇನ್ನು ಫೀಸ್ ಬಂದು 500-250. ನಿಮ್ಗೆ ಆಲ್ರೆಡಿ ಹಲವಾರು ರೈಲ್ವೆ ನೋಟಿಫಿಕೇಶನ್ ಹೇಳಿದ್ದೀನಿ ಏನಂತ. ಫೀಸ್ ನಿಮಗೆ ರೀಫಂಡ್ ಆಗ್ತದೆ ನೀವು ಒನ್ಸ್ ಎಕ್ಸಾಮ್ನ ಅಟೆಂಡ್ ಮಾಡಿದರೆ. ಇನ್ನು CBT ಇದು ಹೇಗಿರುತ್ತೆ ಅಂದರೆ ನೋಡಿ, ಸುಮಾರು ಜನಕ್ಕೆ ಯಾರಿಗೆ ಗೊತ್ತಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ. ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಗೆ 2 ಎಕ್ಸಾಮ್ ಇರ್ತದೆ. ಒಂದು CBT 1, CBT 2 ಅಂತ ಹೇಳ್ಬಿಟ್ಟು, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1, 2 ಅಂತ ಹೇಳ್ಬಿಟ್ಟು. ಫಸ್ಟ್ ಟೆಸ್ಟಲ್ಲಿ ಏನಿರ್ತದೆ ಅಂತ ನೋಡೋಣ. ಸೊ ಒಟ್ಟು 100 ಮಾರ್ಕ್ಸಿಗೆ ಇರುತ್ತೆ, 90 ಮಿನಿಟ್ಸ್, 1.5 ಗಂಟೆ, 100 ಕ್ವಶನು. ಸೊ ಮ್ಯಾಥಮೆಟಿಕ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, GK ಇರುತ್ತೆ, ಸೈನ್ಸ್ ಇರುತ್ತೆ. ನೀವು ಇಲ್ಲೇನು ಗಮನಿಸ್ಬೇಕಂದ್ರೆ ಇಂಗ್ಲೀಷ್ ಇಲ್ಲ. ಇನ್ನೊಂದೇನು ಗಮನಿಸಬೇಕು ಅಂತಂದರೆ ಮ್ಯಾಥ್ಸು, ರೀಸನಿಂಗು ನೀವು ಆಲ್ರೆಡಿ ಬ್ಯಾಂಕಿಂಗ್ ಓದ್ತಿದ್ರೆ ಅಥವಾ ಸೆಂಟ್ರಲ್ ಗೌರ್ಮೆಂಟಿಗೆ ಓದಿರ್ತೀರ. ಇನ್ನು ಸೈನ್ಸ್ ಕೂಡ ನೀವು ಎಕ್ಸ್ಟ್ರಾ ಆಗಿ ಓದ್ಕೋಬೇಕಾಗತ್ತೆ, ಜನರಲ್ ಅವೇರ್ನೆಸ್ ನೀವು ಚೆನ್ನಾಗಿ ಕವರ್ ಮಾಡಬೇಕಾಗತ್ತೆ. ಸೊ ಇದೊಂಥರ SSCಗೆ ಓದ್ದವರಿಗೆ ಪೂರಕವಾಗಿರುವಂತಹ ಸಿಲೆಬಸ್ ರೈಲ್ವೇಸ್ದು ಆಗಿದೆ. ಸೊ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತಂತ ಕೊಟ್ಟಿದ್ದಾರೆ. ಮ್ಯಾಥ್ಸ್ 30 ಮಾರ್ಕ್ಸು, ರೀಸನಿಂಗ್ 25, GK 15, ಸೈನ್ಸ್ 30, ಒಟ್ಟಾರೆ 100 ಅಂಕಗಳಿಗೆ CBT 1 ಇರುತ್ತೆ. ಇನ್ನು ಸರ್ ನಾವು ನೇಮಕ ಆಗ್ತಿರೋದು ಇಂಜಿನಿಯರ್ ಎಕ್ಸಾಮ್ಗಲ್ವಾ, ಇಂಜಿನಿಯರಿಂಗ್ ಏನು ಕೇಳಲ್ವಾ ಅಂದರೆ ಇಲ್ಲಿ 2ನೇ ಹಂತದ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಾನು ಕೂಡ 2 ಬಾರಿ ಮೇನ್ಸ್ ಬರ್ದಿದ್ದೇನೆ. ಸೊ ನೋಡಿ, GK, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇರುತ್ತೆ, ಕಂಪ್ಯೂಟರ್ಸ್ ಇರುತ್ತೆ, ಎನ್ವಿರಾನ್ಮೆಂಟ್ ಇರುತ್ತೆ. ಅದಾದಮೇಲೆ 100 ಮಾರ್ಕ್ಸ್ ಕಂಪ್ಲೀಟ್ಲಿ ನಿಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಥರ ಇರುತ್ತೆ. ತುಂಬ ಟಫ್ ಕೇಳ್ತಾ ಅಂದರೆ ಈಸಿ ಇರುತ್ತೆ, ಡಿಪ್ಲೊಮಾ ಮಟ್ಟದಲ್ಲಿರುತ್ತೆ, ಆದರೆ ಸ್ಕೋರ್ ಚೆನ್ನಾಗಿ ಮಾಡಬೇಕಾಗ್ತದೆ. ಆಯಿತಾ? ಇನ್ನು ಯಾವ ಬ್ರಾಂಚ್ ಅವ್ರು ಅಪ್ಲೈ ಮಾಡ್ಬೋದು ಅಂದರೆ ನೋಡಿ, ಮೆಕ್ಯಾನಿಕಲ್ನ ಎಲ್ಲ ಅಲೈಡ್ ಬ್ರಾಂಚಸ್ಗಳು ಕೂಡ ಅಪ್ಲೈ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ, ಆಟೋಮೊಬೈಲು ಮಾಡ್ಬೋದು, ಮೆಕಾಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇವರೆಲ್ಲರೂ ಮಾಡ್ಬೋದು. ಹಾಗೆ ಎಲೆಕ್ಟ್ರಿಕಲ್ ಮತ್ತು ಅವರ ಅಲೈಡ್ ಬ್ರಾಂಚಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಎಲ್ಲ ಅಲೈಡ್ ಬ್ರಾಂಚಸ್, ಸಿವಿಲ್ ಮತ್ತು ತಮ್ಮ ಎಲ್ಲ ಅಲೈಡ್ ಬ್ರಾಂಚಸ್, ಇಷ್ಟು ಜನಕ್ಕೆ ಅವಕಾಶ ಇದೆ. ಎಲೆಕ್ಟ್ರಾನಿಕ್ಸ್, ಸಿವಿಲ್, ಮೆಕ್ಯಾನಿಕಲ್ ಹಾಗೆ ಸಿವಿಲ್. ಸೊ ಇಷ್ಟು ಜನಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ. ಡಿಪ್ಲೊಮಾ ಕಂಪ್ಲೀಟ್ ಆದಂಥವ್ರು ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಂಥವ್ರು ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ. ಸೊ ಯಾವ ಥರ ಹುದ್ದೆ ಇದೆ ಸರ್ ಅಂತಂದರೆ ನೋಡಿ, ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ. ಜೂನಿಯರ್ ಇಂಜಿನಿಯರ್ ಡಿಸೈನ್ ಅಥವಾ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, R&D ಬರುತ್ತೆ ಸಬ್ ಡಿಪಾರ್ಟ್ಮೆಂಟು. ಇದಕ್ಕೆ B2 ಮೆಡಿಕಲ್ ಸ್ಟ್ಯಾಂಡರ್ಡ್ ಇದ್ದರೆ ಓಕೆ. ಅಂದರೆ ನಂಬರ್ ಆಫ್ ಪೋಸ್ಟ್ ಇರುತ್ತೆ ಸ್ನೇಹಿತರೆ. ಇದು ಪೋಸ್ಟ್ ಕೋಡ್ ಅಂತ ಕೊಟ್ಟಿರ್ತಾರೆ, ಕ್ಯಾಟಗರಿ 1, 2, 3 ಈ ಥರ. ಆ ಕೆಟಗರಿಗೆ ನಿಮಗೆ ಫಿಟ್ನೆಸ್ ಇದ್ದರೆ ಮಾತ್ರ ಸೆಲೆಕ್ಷನ್ ಮಾಡ್ತಾರೆ. ಸೊ 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕಾಂಬಿನೇಷನ್ ಆಫ್ ಎನಿ ಆಫ್ ದ ಸ್ಟ್ರೀಮ್ಸ್ ಇನ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಇದರ ಡಿಪ್ಲೊಮಾ ಆಗಿರಬೇಕು, ಅದರ ಇಂಜಿನಿಯರಿಂಗ್ ಆಗಿರಬೇಕು. ಸೊ ಈ ಥರ ನಿಮಗೆ ಎಲ್ಲಾದ್ರದ್ದು ಹುದ್ದೆನ ಕೊಟ್ಟಿದ್ದೇನೆ. ಸೊ ಒಂದ್ಸರಿ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ ನಿಮಗೆ ರೈಲ್ವೇಸಲ್ಲಿ. ಯಾವುದೋ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ, ತುಂಬ ಅದು ಟೆಕ್ನಿಕಲ್ಲೇ ಇರೋದು ಆಲ್ಮೋಸ್ಟ್. ಸೊ ವರ್ಕ್ಶಾಪ್ ಇರುತ್ತೆ, ಡೀಸೆಲ್ ಶೆಡ್ ಇರುತ್ತೆ, R&D ಇರುತ್ತೆ, ಡಿಸೈನ್ ಡ್ರಾಯಿಂಗ್ ಇರುತ್ತೆ, ಸಿಗ್ನಲ್ ಇರುತ್ತೆ, ಪ್ರೊಡಕ್ಷನ್ ಯೂನಿಟ್ ಇರುತ್ತೆ. ಸೊ ಈ ಥರ ತುಂಬ ಇದೆ. ಈಗ ಇದಕ್ಕೆ ಬಂದ್ಬಿಡೋಣ. ನೀವು ಅಪ್ಲೈ ಮಾಡ್ತಾ ಇದ್ರು ಒಂದು RRB ವಲಯಕ್ಕೆ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ನಾನು RRB ಬೆಂಗಳೂರು ತೊಗೊಬಂದಿದ್ದೀನಿ. ಕಳೆದ ಬಾರಿ ಕೇವಲ 80 ಹುದ್ದೆ ಇತ್ತು. ಈ ಬಾರಿ ನೀವು ನೋಡ್ತಾ ಇರ್ಬೋದು ಒಟ್ಟಾರೆ 298 ಹುದ್ದೆ ಇದೆ. ಸೊ ಕಳೆದ ಬಾರಿಗಿಂತ ತುಂಬ ಜಾಸ್ತಿ ಇದೆ ಬೆಂಗಳೂರಿಗೆ. ಮತ್ತು ಕಟ್ ಆಫ್ ಕೂಡ ನೀವು ನೋಡೋದಾದರೆ ಬೆಂಗಳೂರಿಗೆ ಜಾಸ್ತಿ ನಿಲ್ಲುತ್ತೆ. ಲಾಸ್ಟ್ ಟೈಮ್ 84 ನಿಂತಿತ್ತಂತೆ. ಸೊ ಹಾಗಾಗಿ CBT 1. ಸೊ ಹಾಗಾಗಿ ಸ್ವಲ್ಪ ತಯಾರಿ ಬೇಕಾಗುತ್ತೆ. ಸೊ ನಿಮಗೆ ಮ್ಯಾಥ್ಸ್, ರೀಸನಿಂಗು, GK, ಸೈನ್ಸ್ ಕ್ಲಾಸಸ್ ಬೇಕಾಗಿದ್ದಲ್ಲಿ ಸೊ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ನಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ತಿರುವ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು. ರೈಲ್ವೇಸ್, SSC, ಬ್ಯಾಂಕಿಂಗ್ ಈ ಥರ ಬ್ಯಾಚಸ್ಗಳಿಗೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಜಿನಿಯರ್ಸ್ ಆಗಿರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಆಗಿರ್ಬೋದು, ಇದು ಅತ್ಯಂತ ಒಳ್ಳೆಯ ಅವಕಾಶ. ಮತ್ತೆ ಈ ಥರ ವೇಕೆನ್ಸೀಸ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಸೊ 2026 ರೈಲ್ವೇಸ್ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಚಂದ ರೀತಿಯಲ್ಲಿ ರೆಡಿಯಾಗಿ ಅಂತ ಹೇಳ್ತಾ ಧನ್ಯವಾದಗಳು.